ಮಾಲಿವುಡ್ ಚಿತ್ರರಂಗದಲ್ಲಿ ಹೇಮಾ ಕಮಿಟಿ ವರದಿ ಏನಿದೆ ಅದು ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂಥದ್ದು, ಕೆಲವೊಂದು ನಗ್ನ ಸತ್ಯಗಳನ್ನು ಹೊರಹಾಕಿರುವಂಥದ್ದು. ಇದೀಗ ಇದೇ ರೀತಿಯ ಕಮಿಟಿ ಕನ್ನಡ ಚಿತ್ರರಂಗಕ್ಕೂ ಬೇಕು ಅಂತ ಫೈಜ್ ಸಂಸ್ಥೆ ಸಿಎಂಗೆ ಮನವಿ ಮಾಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ನಿರ್ಮಾಪಕರಾದ ಕೆ ಮಂಜು ಅವರು. ಅವ್ರೇನು ಹೇಳ್ತಾರೆ ಅಂತ ಅವ್ರನ್ನೇ ಮಾತನಾಡ್ಸೋಣ. ಸರ್ ನಮಸ್ತೆ. ಸೊ ಫೈಜ್ ಸಂಸ್ಥೆ ಈಗ ಆಲ್ರೆಡಿ ಸಿಎಂಗೆ ಮನವಿ ಕೊಟ್ಟಿರೋವಂಥದ್ದು. ಸೊ ಹೇಮಾ ಕಮಿಟಿ ವರದಿ ಕನ್ನಡ ಚಿತ್ರರಂಗಕ್ಕೆ ಬೇಕಾ ಬೇಡವಾ? ಯಾಕಂದರೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ, ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದೀರಾ ನೀವು, ನಿಮಗೆ ಎಲ್ಲವೂ ಕೂಡ ಅರಿವಿರುತ್ತೆ. ಸೊ ಬೇಕಾ ಬೇಡವಾ, ಅವಶ್ಯಕತೆ ಇದೆಯಾ ಇಲ್ವಾ ಅಂತ. ಆ ಕಮಿಟಿ ನಮ್ಗೆ ಆಲ್ರೆಡಿ 2018 ಬಂತಲ್ಲ, ಕಮಿಟಿ ಮಾಡಲಿಲ್ಲ ಅಷ್ಟೇ. ಮೀಟು ಅನ್ನೋದು ಬಂತು ಅವತ್ತಿನ ಕಾಲದಲ್ಲಿ 2018 ಮೀಟು ಅನ್ನೋದು ಬಂತು. ಮೀಟು ಬಂದು ಏನಾಯಿತು ಅಂದರೆ ಅದು ಸಾಕ್ಷಿ ಆಧಾರಗಳಿಲ್ಲದೆ, ಆಮೇಲೆ ಅದು ಮೀಟು ಅನ್ನೋದಿಲ್ಲ ಅಂದಾಗ ಕೇಸ್ ಖುಲಾಸೆ ಆಯಿತು, ಅದು ನಿಂತೋಯ್ತು. ಅದಾದಮೇಲೆ ಮೀಟು ಅನ್ನೋದು ಯಾವುದೂ ಇರಲಿಲ್ಲ. ವಾಟ್ ಇಸ್ ದ ಮೀನಿಂಗ್ ಆಫ್ ಮೀಟು ಅಂತ ನನ್ನ ಅನಿಸಿಕೆ. ಕಮಿಟಿ ಪಾಪ ಕೇರಳದವ್ರು ಕೊಟ್ಟರು, ಬಾಂಬೆಯವ್ರು ಕೊಟ್ಟರು, ದುಬೈ ಕೊಟ್ಟರು, ಅದು ಅವ್ರವ್ರು ಕೊಟ್ಕೊಂಡು ಅವ್ರವ್ರ ಇಂಡಸ್ಟ್ರಿ ಕೊಟ್ಕೋತಾರೆ. ಇದು ಮೀಟು ಅನ್ನೋದೇನು ಅಂದರೆ ಬಲಾತ್ಕಾರವಾಗಿ ಒಂದು ಹೆಣ್ಣನ್ನ ಯಾರೋ ಒಬ್ಬ ವ್ಯಕ್ತಿ ತನ್ನ ಕೃತ್ಯಕ್ಕೆ ಬಳಸ್ಕೊಂಡಾಗ ಅದು ಮೀಟು ಆಗುತ್ತೆ. ಅವರಿಬ್ಬರು ಸಂಪರ್ಕ ಇದು ಮಾಡೋದು ಅದು ಮೀಟು ಅಲ್ಲ. ಆಮೇಲೆ ನಮ್ಮಲ್ಲಿ ಯಾರು ಆ ರೀತಿ ಆಗಿದ್ದಾರೆ, ನಮ್ಮಲ್ಲಿ ಚಿತ್ರಗಳು ಸುಮಾರು ಇತ್ತೀಚೆಗೆ ಬಂದಂಥ ಸುಮಾರು 200 ಸಿನಿಮಾ ಬರ್ತಾಯಿದೆ ಇವತ್ತಿನ ಬಿಡಿ. ಅವತ್ತಿನ ಕಾಲದಲ್ಲಿ ಭಾರತಿ, ಜಯಂತಿ, ಆರತಿ, ಆಮೇಲೆ ಜಯಮಾಲ, ಎಂತೆಂಥ ಸರಿತಾ, ಮಾಧವಿ, ಎಂತೆಂಥ ನಟಿಯರಿದ್ದರು. ಏನು ಅವ್ರು ನೋಡಿದ್ರೆ ಪಳ್ಳ 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 ಅಂತ ಹೊಳೆಯುವಂಥ ಬಂಗಾರದಂಗೆ ಕಾಣೋರು. ಅವತ್ತು ಮೀಟು ಇತ್ತು ಅಂತ, ಅವತ್ತಿಲ್ದೇ ಮೀಟು ಇವತ್ತಿರ್ತ ಅಂಥ ನಟಿಯರು ನೂರಾರು ಸಿನಿಮಾ ಮಾಡಿದ್ದಾರೆ, ನೂರಾರು ದಿನ ಓಡಿದೆ. ಆ ಥರ ಓಡಿದಂಥ ನಟಿಯರು ಗೊತ್ತಿಲ್ಲ ಮೀಟು ಇದೆ. ಆಗಿನ ಕಾಲದಲ್ಲಿ ಕಾಲವಿದ್ದಾರೆ. ಇವತ್ತು ಯಾರಿದ್ದಾರೆ ಆ ಥರ? ಅವತ್ತಿನ ಕಾಲದಲ್ಲಿ ಇಷ್ಟೊಂದು ಆಪ್ಷನ್ ಇಲ್ಲ. ಇವತ್ತು ಎಲ್ಲ ಥರ ಆಪ್ಷನ್ ಇದೆ, ಎಲ್ಲ ಥರ ಪ್ರತಿಯೊಬ್ಬರಿಗೂ ಫ್ರೀಡಮ್ ಇದೆ, ಆಪ್ಷನ್ ಇದೆ. ಅವತ್ತು ಫ್ರೀಡಮ್ ಇರಲಿಲ್ಲ, ಇವತ್ತು ಎಲ್ಲ ಥರ ಫ್ರೀಡಮ್ ಇದೆ, ಎಲ್ಲ ಥರ ಆಪ್ಷನ್ ಇದೆ. ಇವತ್ತು ಎಲ್ಲಿದೆ ಮೀಟು? ಎಲ್ಲಿದೆ ಮೀಟು? ಆಮೇಲೆ ನಮ್ಮ ಮೀಟು ಅನ್ನೋದು ಯಾರು? ಏನಾಗಿದೆ ಅಂದರೆ ಚಿತ್ರರಂಗ ಅಂದ ತಕ್ಷಣ ಇವತ್ತೇನಾಗಿದೆ, ವರ್ಷಕ್ಕೆ 280-300 ಸಿನಿಮಾ ಬರ್ತದೆ. ಮೊದಲೆಲ್ಲ 100, 120, 130 ಬರ್ತದೆ. ಆವಾಗ ನಮ್ಮ ಲಿಮಿಟಲ್ಲಿ ಕಂಟ್ರೋಲ್ ಇತ್ತು. ಈಗೇನು ಮಾಡ್ತಾರೆ, ಯಾರೊಬ್ಬ 5 ಜನ ಸೇರ್ಕೊತಾನೆ, 5D ಕ್ಯಾಮ್ರಾ ತೊಗೋತಾನೆ, ಯಾವುದೋ ಕಂಪ್ನಿ ಹೆಸರು ಮೂವೀಸ್ ಕಂಪನಿ XYZ ಅಂತ ಹಾಕೊಳ್ತಾನೆ. ಅವ್ನು ಬಂದು ಪ್ರೊಡ್ಯೂಸರ್ ಅಂತ. ಅವನೇನು ಮಾಡ್ತಾನೆ, ನನಗೆ ನಟ ನಟಿಯರು ಬೇಕಾಗಿದ್ದಾರೆ ಅಂತಾನೆ. ಕರೆಕ್ಟ್, ಪಾಪ ಅವನು ಇಷ್ಟ ನಟ ನಟಿಯರು ಬೇಕಾಗಿದ್ದಾರೆ. 18 ವರ್ಷದ 24 ವರ್ಷದ ಹುಡುಗಿಯರು ಬೇಕಾಗಿದ್ದಾರೆ, 24 ವರ್ಷ 30 ವರ್ಷ ಬೇಕಾಗುತ್ತದೆ. ಅದಿದೆ. ಅವರು ಏನೇನೋ ಮಾಡಿದಾಗ ಅದು ಅವ್ರ ಚಿತ್ರರಂಗದವ್ರು ಬರ್ತಾರೆ. ಸಿನಿಮಾ ಅಂದ್ರೇನು? ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾನ ಮೆಸೇಜ್ ಮುಖಾಂತರ ಒಳ್ಳೊಳ್ಳೆ ಸಂಸಾರಿಕ ಚಿತ್ರ ಆಗ್ಬೋದು, ಮೆಸೇಜ್ ಕೊಡೋ ಸಿನಿಮಾಗಳನ್ನ ಚಿತ್ರರಂಗ ನಡೀತಾ ಇದೆ. ಯಾರೋ ಬಂದರೆ ಅವ್ರನ್ನೂ ಸಿನಿಮಾ ಅಂತ ಸೇರಿಸ್ಕೊತಾರೆ. ಅದಕ್ಕೆ ನಾವು ಈ ಪ್ರಜಾಪ್ರಭುತ್ವದಲ್ಲಿ ಬೇಡ ಅನ್ನೋಂಗಿಲ್ಲ. ಕಾನೂನು ಚೌಕಟ್ಟಲ್ಲಿ ನೀವ್ಯಾರು ಅಂತ ಹೇಳೋಕ್ಕೆ ನಾವು ಹೇಳೋಕ್ಕೆ ಅಧಿಕಾರವೂ ಇಲ್ಲ, ನಮ್ಗೆ ಸಂಬಂಧ ಇಲ್ಲ. ಆ ಥರ ನಟಿಯಟಿಯವ್ರಿಗೆ ಯೂಸ್ ಆದಾಗ ಸಿನಿಮಾಗೆ ಬಂದು ಹೇಳೋದು ತಪ್ಪಾಗುತ್ತೆ. ಆಮೇಲೆ ಇವತ್ತಿನ ಕಾಲದ ನಟಿಯರು ಎಷ್ಟೋ ಜನ ಒಂದು ಕಾಲದ ಬರ್ತಾರೆ, ಹೆಸರು ಮಾಡ್ತಾರೆ, ದುಡ್ಡು ಮಾಡ್ಕೊತಾರೆ. ಅವ್ರ ವಯಸ್ಸಾದಮೇಲೆ ಮೀಟು ಇತ್ತು ಅಂತಾರೆ. ಅವತ್ತು ಯಾಕೆ ಹೇಳಲ್ಲ ಮೀಟು ಇತ್ತು ಅಂತ? ಹೌದು ಮೀಟು ಇತ್ತು, ನೀವು ಹೇಳ್ತೀರಿ ಕಟ್ಟು. ನಿನಗೆ ಮೀಟು ಆದ ತಕ್ಷಣ ಆ ಕ್ಷಣದಲ್ಲಿ ಹೇಳೋಕ್ಕಾಗಲ್ಲ, ಆ 1 ಅವರ್ ಹೇಳೋಕ್ಕಾಗಲ್ಲ. ಆ ದಿನದಲ್ಲಿ ನೀನು ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು. ಲಾಡ್ಜ್ ಮಾಡಿ ಕೂಡಲೇ ಆ್ಯಕ್ಷನ್ ತೊಗೋಬೇಕು. ಅದು ಕಾನೂನು ಚೌಕಟ್ಟಿದೆ, ಕಾನೂನು ನ್ಯಾಯಾಲಯ ಇದೆ, ಆಮೇಲೆ ವಾಣಿಜ್ಯ ಮಂಡಳಿ ಏನಿದೆ. ಯಾರ ಮೇಲೆ ಯಾರೇ ಆಗಲಿ, ಯಾವ ದೊಡ್ಡ ಆರ್ಟಿಸ್ಟ್ ಆಗಲಿ, ದೊಡ್ಡ ಡೈರೆಕ್ಟ್ ಆಗಲಿ, ದೊಡ್ಡ ಪ್ರೊಡ್ಯೂಸರ್, ಅವಾಗ ಆ್ಯಕ್ಷನ್ ತಗೋ. ಅವತ್ತು ಆ ಕ್ಷಣದಲ್ಲಿ ಆ ದಿನದಲ್ಲೇ ಮಾಡು. ಅದು ಬಿಟ್ಬಿಟ್ಟು ಇನ್ನು 15 ದಿನ ನಾನು ಮರ್ತೋಗ್ಬಿಟ್ಟಿದ್ದೆ, ಜ್ಞಾಪನ ಇಲ್ಲ, ನನಗೆ ಅನುಕೂಲ ಆದಾಗ ಆಯಿತು, ಅನುಕೂಲ ಇದ್ದಾಗ ಈ ಥರ ತಪ್ಪಲ್ವಾ? ಇದನ್ನು ಯಾವ ರೀತಿ? ಆ ಥರದವ್ರ ಮೇಲೆ ಇನ್ಮೇಲೆ ಫಸ್ಟ್ ಕೇಸ್ ಹಾಕಬೇಕು. ನೀನು ಯಾವಾಗ ಮೀಟು ಆಯಿತು, ನಿನ್ನ ಮೇಲೆ ಅತ್ಯಾಚಾರ ಆಯಿತು, ನಿನ್ನ ಮೇಲೆ ಬಲಾತ್ಕಾರ ಆಯಿತು, ನೀನು ದಯವಿಟ್ಟು ಕೂಡಲೇ ಕೊಡು. ನಿನ್ನ ವಿಷಯದಲ್ಲಿ ಯಾರೇ ಆಗಲಿ ಶಿಕ್ಷೆ ಆಗಲಿ, ಅವಾಗ ಇನ್ನೊಬ್ಬ ಭಯ ಬೀಳ್ತಾನೆ. ಅದು ಬಿಟ್ಬಿಟ್ಟು ನೀನು 6 ತಿಂಗಳು ಬಿಟ್ಕೊಂಡು ಕೊಟ್ಟರೆ ತಪ್ಪಲ್ವಾ? 6 ತಿಂಗಳು ಬಿಟ್ಟಾಗ ಏನೋ ಇವ್ರ ಮೇಲೆ ಫಸ್ಟ್ ಕೇಸ್ ಹಾಕಬೇಕು, ಅವ್ರ ಮೇಲೆ ಹಾಕ್ಬಾರ್ದು. ಆಮೇಲೆ ಇವತ್ತು ಹೆಣ್ಣಿನ ಮೇಲೆ ದೌರ್ಜನ್ಯ ಯಾರು ಮಾಡಿರುತ್ತೆ? ಫ್ರೀಡಮ್ ಪ್ರತಿಯೊಬ್ಬರಿಗಿದೆ, ಫ್ರೀಡಮ್ ಕೊಡಬೇಕು. ಗಂಡಿಗೆ ಇಷ್ಟಿದೆ ಅಷ್ಟೇ ಹೆಣ್ಮಕ್ಳು ಕೊಡಬೇಕು. ಆದರೆ ಎರಡೇ ಮಾತಿಲ್ಲ. ನಾವು ಇವತ್ತು ನೀನು ಒಂದು ಕಾಲದಲ್ಲಿ ಒಂದು 6 ಸಿನಿಮಾಗಳು ಮಾಡಿ ಅನುಭವಿಸ್ಬಿಟ್ಟು ಅವತ್ತು ಮೀಟು ಇತ್ತು, ಇವತ್ತಿದೆ, ಅವತ್ತಿಲ್ಲ, ಇವತ್ತಿತ್ತು ಅಂದರೆ ತಪ್ಪಲ್ವಾ? ಅದು ಮಾಡಬಾರ್ದು. ಆಮೇಲೆ ನೀನು ಯಾವುದೋ ಒಂದು ಇದು ಮಾಡೋಕ್ಕೋ ಚಿತ್ರಂಗ ಕೆಟ್ಟಿಸ್ತಾರವ. ಯಾರೊಬ್ಬ ದುಷ್ಟ ಇರ್ತಾನೆ, ಯಾರೊಬ್ಬ ಕಳ್ಳ ಇರ್ತಾನೆ, ನಾವು ಕಂಡಿಡಿಯೋಕ್ಕಾಯ್ತದ ಅಂತ ಹಿಡಿದಾಗ ಕಾನೂನು ಚೌಕಟ್ಟು ಕೇಸ್ ಹಾಕಬೇಕು, ರಿಲೀಸ್ ಮಾಡ್ತಾರೆ, ಅವ್ನು ಕಾನೂನಿನ ಶಿಕ್ಷೆ ಆಗುತ್ತೆ. ಆಮೇಲೆ ಅವನು ಮಾಡಿದ್ದಾನೆ ಬಿಟ್ಟಿದೆ ಅಂತ. ಇವತ್ತೇನಾಗಿದೆ ಅಂದರೆ ಇವತ್ತು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ತುಂಬ ಜನ ಬರ್ತಾವ್ರೆ ಎಲ್ಲ ರೀತಿ. ನಾಟ್ ಓನ್ಲಿ ಕರ್ನಾಟಕ, ಎಂಟೈರ್ ಇಂಡಿಯಾದಲ್ಲಿ ಚಿತ್ರರಂಗ ತುಂಬ ಕುಸಿತವಾಗಿದೆ. ಎಲ್ಲ ಲ್ಯಾಂಗ್ವೇಜಲ್ಲೂ ಕನ್ನಡ ಆಗ್ಬೋದು, ತಮಿಳು ಆಗ್ಬೋದು, ಆಂಧ್ರ ಆಗ್ಬೋದು, ಮಲಯಾಳಿ ಆಗ್ಬೋದು, ಬಾಂಬೆ ಆಗ್ಬೋದು. ಬೆರಳೆಣಿಕೆ ಎಷ್ಟು ಸಿನಿಮಾಗಳು ಹಿಟ್ಟಾಯ್ತಾ ಸಿನಿಮಾಗಳು ಹಿಟ್ಟಾಯ್ತಲ್ಲ. ಯಾಕೆಂದರೆ ತುಂಬ ಕಷ್ಟಗಳು. ಸ್ಯಾಟಲೈಟ್ ಇಲ್ಲ, ಟಿ ವಿ ಇಲ್ಲ, ಡಿಜಿಟಲ್ ಇಲ್ಲ. ಒಂದು ಕಾಲದಲ್ಲೇ ಇತ್ತು.
ಅದರಿಂದ ಭಯ ಬಿದ್ದು ಇದಾಗ್ಬಿಟ್ಟು ಇವತ್ತೇನಾಗಿದೆ ಅಂದರೆ ಪ್ರೊಡ್ಯೂಸರ್ಗಳು ಯಾವ ರೀತಿ ಪ್ರೊಡ್ಯೂಸರ್ಗಳು ಬೆರಳೆಣಿಕೆ ಹೀರೋ ಬಿಟ್ಬಿಟ್ರೆ ಇನ್ನು ಮಿಕ್ಕಿದ ಎಲ್ಲ ಕಲಾವಿದ್ರು ಕೆಲಸ ಇಲ್ಲ. ಇವತ್ತು ಪ್ರೊಡ್ಯೂಸರ್ ಹಾಕಿರೋ ದುಡ್ಡು ಬಂದರೆ ಅವ್ನು ಪುಣ್ಯ. ಸುಮಾರು 100ಕ್ಕೆ 95-96% ಕಂಪ್ಲೀಟ್ ವಾಶೌಟ್. ಆದರೆ 3% ಅಲ್ಲಿದ್ದಲ್ಲ ಅವರೇಜ್. ಇನ್ನು 2% ವಿನ್ ಆಗ್ತಾರೆ, 2-3% ವಿನ್ ಆಗುತ್ತೆ. ಈ ಥರ ಇದ್ದಾಗ ಪ್ರೊಡ್ಯೂಸರ್ ಸಾಲ ಮಾಡಿ ಸೋಲ ಮಾಡಿ ಅವ್ನು GST ಕಟ್ಟಿ ಟ್ಯಾಕ್ಸ್ ಕಟ್ಟಿ ಥಿಯೇಟ್ರ್ UFO ಕೊಟ್ಟು ಥಿಯೇಟ್ರ್ UFO ಕಾತು ಒಂದು ವಾರ ಆದಮೇಲೆ ಕಿತ್ತಾಕ್ಬಿಡ್ತಾರೆ, ಶೋ ಕಾಸು ಕೊಡೋಲ್ಲ ಅಂಥದ್ದೆಲ್ಲ ಮಾಡಿ ಅವ್ನು ಪ್ರೊಡ್ಯೂಸರ್ಗೆ ಬೆಳಿಗ್ಗೆ 4 ಲೀಟ್ರು ನೀರು ಕುಡಿದ್ರು ಸುಸು ಮಾಡೋಕ್ಕೆ ಬರೋಲ್ಲ. ಆ ಪರಿಸ್ಥಿತಿ ಆಗ್ಬಿಟ್ಟಿತ್ತು ಅವ್ನ ಪರಿಸ್ಥಿತಿ. ಆ ಪರಿಸ್ಥಿತಿಲಿ ಇವತ್ತು ಪ್ರೊಡ್ಯೂಸರ್ ಇದ್ದಾನೆ. ಯಾವ ರೀತಿ ಇದನ್ನು ಮೀಟು ಅಂತ ಹೇಳ್ತಾರೆ. ಆಮೇಲೆ ಯಾವುದೋ ಇವತ್ತು ಕೇರಳದಲ್ಲಿ ಕೊಟ್ಟಿದ್ದಾರಲ್ಲ ಕಮಿಟಿ, ಹೇಮಾ ಕಮಿಟಿ, ಕರೆಕ್ಟು ಇರೋ ಬರೋರ ಹೆಸರೇ ಕೊಟ್ಬಿಟ್ಟೆ. ಇರೋ ಬರೋಲ್ಲ ಹಂಗಾರೆಲ್ಲನ ಹಂಗಾರೆ ಯಾಕೆ ಬರ್ತೀರ ನೀವು ಮೀಟುದಾಗ? ಆ ಥರ ಯಾವತ್ತೇ ಯಾಕೆ ಕೊಟ್ಟಿಲ್ಲ ನೀವು? ಯಾಕೆ ಇವತ್ತು ಕೊಡ್ತೀರಾ? ಆಮೇಲೆ ಯಾರೋ ಒಬ್ಬರನ್ನ ಶೋಷಣೆ ಮಾಡೋಕ್ಕೋಸ್ಕರ, ಯಾರೋ ಒಬ್ಬರ ಮೇಲೆ ಬಲಿ ಕೊಡೋಕ್ಕೋಸ್ಕರ ನೀವು ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಮತ್ತು ಮೀಟು ಇಲ್ಲದೇ ಅಲ್ಲಿ ಮೋಹನ್ ಲಾಲ್ ಅವರು ಯಾಕೆ ರಿಸೈನ್ ಮಾಡ್ತಾರೆ ಕಲಾವಿದರ ಸಂಘದ ಅಧ್ಯಕ್ಷರಿಗೆ, ಅಂದರೆ ಅಮ್ಮ ಕಮಿಟಿ? ಅವರು ಈ ಥರ ಹೊಲಸು ಬತ್ತೈತೆ.